ಅನಾದೃತ್ಯ ರಾಕ್ಷಸಂ. ಅಲ್ಲಿಯ ತನಕ ಒಬ್ಬ ವಿಪ್ರ ಭಿಕ್ಷೆ ಬೇಡಿದ್ದಕ್ಕೆ ಇಲ್ಲ ಅನ್ನಬಾರದು, ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಅವಮಾನಿಸಬಾರದು ಅಂತ ಇದ್ದವಳು ಯಾವಾಗ ಇಷ್ಟು ದುಡುಕು ಮತ್ತು ಕೆಡುಕನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆಡಿದ ಮಾತು ಅವಳನ್ನು ಕೋಪದಿಂದ ತಡೆಯಲಾರದೆ ಪ್ರತ್ಯುತ್ತರವನ್ನು ನೀಡುತ್ತಾ ಹೇಳ್ತಾಳೆ. ಮಹಾಗಿರಿಮಿವಾ ಕಂಪ್ಯಂ ಮಹೇಂದ್ರ ಸದೃಶಂ ಪತಿಂ ಮಹೋದದಿಂ ಇವಾಕ್ಷೋಭ್ಯಂ ಅಹಂ ರಾಮ ಮನುವ್ರತ. ಎಲ್ಲ ಕಡೆ ಒಂದು ಮಾತು ಸಾಲಾಗಿ ಎಲ್ಲ ಕಡೆ ಹೇಳುವುದು ಅಹಂ ರಾಮ ಮನುವ್ರತ. ನೀನು ಏನೇ ಹೇಳು, ರಾಮ ಎಂಥವನು ಅಂತ ನಿನಗೆ ಗೊತ್ತಿಲ್ಲ. ಅವನೊಂದಿಷ್ಟು ಟೀಕೆ ಮಾಡ್ತಾನೆ. ಕಾಡಲ್ಲಿ ಒಂದು ಬರೀ ದಂಡ ಹಿಡ್ಕೊಂಡು ವಲ್ಕಲ ಉಟ್ಕೊಂಡು ನ್ಯಾರ್ಮಡಿ ಉಟ್ಕೊಂಡು ಹಣ್ಣು ಹಂಪಲು ಅವತ್ತವತ್ತಿಗೆ ಈ ವನ್ಯವನ್ನು ತಂದು ಕೊಡ್ತಾನೆ, ನಿನಗೆ ಊಟ ಮಾಡಿಸ್ತಾನೆ ಅಂತ ಏನೇನೋ ಹೇಳ್ತಾ ಇದ್ದಿ. ನೀನು ಕೇಳಿದ್ದು ಬಯಸಿದ ಪ್ರದೇಶದ ಆಹಾರಗಳನ್ನೆಲ್ಲವನ್ನೂ ಕೂಡ ಅಮಾನುಷವಾದ ಅಪರೂಪದ ದೈವಿಕ ವಸ್ತುಗಳೂ ಕೂಡ ನನ್ನ ಮನೆಯಲ್ಲಿ ಕಾಲಡಿಯಲ್ಲಿ ಕಸದಂತೆ ಬಿದ್ದಿದೆ, ಅದನ್ನೆಲ್ಲವನ್ನು ನಿನಗೆ ಉಡುಗೊರೆಯಾಗಿ ನೀಡಿಬಿಡ್ತೇನೆ. ನೀನು ಏನು ಹೇಳ್ತೀಯೋ ಆ ರೀತಿ ಜಗತ್ತು ನಡೆಯುತ್ತೆ. ನನ್ನ ವ್ಯವಸ್ಥೆಯಲ್ಲಿ ನಿನ್ನ ಮಾತೇ ಕೊನೆ ಅನ್ನುವ ರೀತಿ ಇದೆ ಅಂತ ಹೇಳಿದ್ದಕ್ಕೆ ಅವಳು ಪ್ರತಿಕ್ರಿಯಿಸ್ತಾ, ಬೆಟ್ಟದ ರೀತಿಯಲ್ಲಿ ಕಂಪಿಸದ ಸ್ವಭಾವದವನು ನನ್ನ ಯಜಮಾನ, ಎಲ್ಲ ಲಕ್ಷಣಗಳಿಂದ ಕೂಡಿದವನು, ಕೈಯನ್ನು ಚಾಚಿದರೆ ದೇಹದ ಅಳತೆಯನ್ನೇ ಹೊಂದಿದವನು, ಎತ್ತರದ ಆಲದ ಮರದಂತೆ ವಿಸ್ತಾರವಾಗಿ ಬೆಳೆದವನು, ಸತ್ಯದ ಜೊತೆಗೆ ಮಾತ್ರ ಸಂಧಾನವನ್ನು ಇಟ್ಟುಕೊಂಡವನು, ಭಾಗ್ಯಶಾಲಿ ಇದ್ದಾನೆ ಅಂತಹ ರಾಮನನ್ನೇ ಅಹಂ ಅನುವ್ರತ. ದೀರ್ಘವಾದ ತೋಳು, ಅಗಲವಾದ ಹೆಗಲು, ಅಂತೆಯೇ ನಡೆ ಗಂಭೀರವಾದ ಸಿಂಹದಂತೆ. ಅಂತಹ ನೃಸಿಂಹನೆನಿಸಿದ ಪರಾಕ್ರಮವನ್ನು ಸಿಂಹದ ಜೊತೆಗೆ ಹೋಲಿಸಿದಾಗ ಸಿಂಹವೇ ಹಿಂದೆ ಬೀಳುವಂತಹ ರೀತಿಯ, ಅಷ್ಟಾದರೂ ಮೆದುತನದಲ್ಲಿ ಚಂದಿರನಂತೆ ಅತ್ಯಂತ ತಂಪಾದ ಕಿರಣಗಳನ್ನೆಸಗಬಲ್ಲ, ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಸಬಲ್ಲ, ಇಷ್ಟೆಲ್ಲ ಅಧಿಕಾರ ಇದ್ದಾಗಲೂ ಇಂದ್ರಿಯಗಳನ್ನು ಎಲ್ಲೆಂದರಲ್ಲಿ ಹರಿಯ ಬಿಡದ, ಎತ್ತರದ ಕೀರ್ತಿಯನ್ನು ಹೊಂದಿ ಮಹಾತ್ಮರನ್ನೂ ಕೂಡ ಪ್ರೀತಿಯಿಂದ ಕಂಡು ಅವರ ಅನುಗ್ರಹವನ್ನು ಪಡೆದು ನಡೆದಾಡುವಂತಹ ದೇವತೆಯಂತಿರುವ ರಾಮನನ್ನೇ ಅಹಂ ಅನುವ್ರತ. ತ್ವಂ ಪುನಃ ಜಂಬುಕಃ, ನೀನೋ ಎಳಸು, ನಿನಗೇನು ಗೊತ್ತಿಲ್ಲ, ನೀನೇನು ಮಾತಾಡ್ತಾ ಇದ್ದೀನಿ, ನಿಂಗೆ ಪ್ರಜ್ಞೆ ಇಲ್ಲ. ನರಿಯಂತೆ ಹೆಣ್ಣು ಸಿಂಹದ ಜೊತೆಗೆ ಸಂಸಾರವನ್ನು ನಡೆಸುವ ಬಯಕೆಯನ್ನು ನೀನು ತೋರ್ತಾ ಇದ್ದಿ.